ಮಾಘ ಪುರಾಣದ 24ನೆಯ ಅಧ್ಯಾಯ. ಗೃತ್ಸ್ನ ಮದನು ಜಹ್ನು ಮುನಿಯೊಂದಿಗೆ ಹೀಗೆಂದು ಹೇಳಿದನು. ಮಾಘ ಸ್ನಾನ ಪ್ರಭಾವವನ್ನು ಬುದ್ಧಿವಂತನಾದವನು ಶ್ರದ್ಧಾವಂತನಿಗೆ ಹೇಳದಿದ್ದರೆ ಅಂತಹವನು ಮಹಾಪಾತಕನಾಗುವನು. ಆದ್ದರಿಂದ ಶ್ರೀಹರಿಯ ಕಥೆಗಳನ್ನು ಕೇಳುವುದರಲ್ಲಿ ಆಸಕ್ತನಾಗಿರುವ ನಿನಗೆ ನಾನು ಹೇಳುವೆನು. ಹಿಂದೆ ಕಳಿಂದ ದೇಶದಲ್ಲಿ ಕೆಲವರು ಅಜ್ಞಾನದಿಂದ ಮಹಾಪಾತಕಗಳನ್ನು ಮಾಡಿದರು. ಅವರ ಚರಿತ್ರೆಯು ಕೇಳಬೇಕಾದುದೇ, ಶ್ರದ್ಧೆಯಿಂದ ಕೇಳು ಎಂದನು. ಕಳಿಂಗ ದೇಶದಲ್ಲಿ ಬಹಳ ಧನವಂತನಾದ ಒಬ್ಬ ಕಿರಾತಕನಿದ್ದನು. ಶೂರನೂ ಪರಾಕ್ರಮಶಾಲಿಯೂ ಆದ ಅವನು ತನ್ನ ಸೇವಕರನ್ನು ಹಿಂದಿಟ್ಟುಕೊಂಡು ಬಿಲ್ಲು ಬಾಣಗಳು ಮತ್ತು ಖಡ್ಗಧಾರಿಯಾಗಿ ಸಂಚರಿಸುತ್ತಿದ್ದನು. ಒಂದು ದಿನ ಆತನು ಬಹು ದುರ್ಮಾರ್ಗಿಗಳಾದ ತನ್ನ ದಾಯಾದಿಗಳನ್ನು ಕರೆದುಕೊಂಡು ಅನೇಕ ವೃಕ್ಷಲತಾ ಗುಲ್ಮಾದಿಗಳಿಂದ ದಟ್ಟವಾದ ಅರಣ್ಯವನ್ನು ಸೇರಿದನು. ಆ ಕಾನನದಲ್ಲಿ ಅವರು ಬಲೆಗಳಿಂದಲೂ ಬೇಟೆ ನಾಯಿಗಳಿಂದಲೂ ಮೃಗಗಳನ್ನು ಬೇಟೆಯಾಡಿದರು. ಅನೇಕ ವಿಧವಾದ ಶಬ್ದಗಳನ್ನು ಮಾಡುತ್ತಾ ಅವರು ಆನೆಗಳು, ಕಾಡೆಮ್ಮೆಗಳು, ಹುಲಿಗಳು, ಕರಡಿಗಳು ಮೊದಲಾದ ಅನೇಕ ಮೃಗಗಳನ್ನು, ಪಕ್ಷಿಗಳನ್ನು ಕೊಂದು ಆ ಕಾಡಿನಿಂದ ಮತ್ತೊಂದು ಅರಣ್ಯಕ್ಕೆ ಹೋಗುತ್ತಿದ್ದರು. ಆ ಸಮಯಕ್ಕೆ ಸರಿಯಾಗಿ ವೇದಾಂಗ ತತ್ವ ವಿದ್ಯಾ ವಿಶಾರದನಾದ ಒಬ್ಬ ಬ್ರಾಹ್ಮಣನು ಅರಣ್ಯ ಮಾರ್ಗವಾಗಿ ಹೋಗುತ್ತಾ ಮಾರ್ಗಾಯಾಸದಿಂದ ಬಳಲಿ ಬಿಸಿಲಿನ ಬೇಗೆಯನ್ನು ತಾಳಲಾರದೆ ಹತ್ತಿರದಲ್ಲಿಯೇ ಇದ್ದ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಲಿಚ್ಛಿಸಿದನು. ಆದರೆ ಸ್ನಾನ ಮಾಡುವುದಕ್ಕೂ ಕೂಡ ಶಕ್ತಿ ಇಲ್ಲದವನಾಗಿ ಸಮೀಪದಲ್ಲಿದ್ದ ಆಲದ ಮರದ ನೆರಳಿನಲ್ಲಿ ವಿಶ್ರಮಿಸಿದನು. ಆಗ ಆ ಕಿರಾತಕನು ತನ್ನ ಪರಿವಾರದೊಂದಿಗೆ ಅಲ್ಲಿಗೆ ಬಂದು ಆ ಬ್ರಾಹ್ಮಣನನ್ನು ಸಮೀಪಿಸಿ ಅವನ ವಸ್ತುಗಳು, ಪಾದುಕೆಗಳು, ಕೊಡೆ, ದಂಡ, ಕಮಂಡಲುಗಳನ್ನು ಕಿತ್ತುಕೊಂಡು ಮತ್ತು ಇಂತೆಂದನು: ಎಲೈ ಬ್ರಾಹ್ಮಣನೇ, ನಿನ್ನಲ್ಲಿ ಗುಪ್ತವಾಗಿಟ್ಟುಕೊಂಡಿರುವ ಧನವನ್ನು ನನಗೆ ಕೊಡು, ಇಲ್ಲದಿದ್ದರೆ ನಿನ್ನನ್ನು ಈ ಕತ್ತಿಯಿಂದ ತಿವಿದು ಕೊಲ್ಲುವೆನು ಎಂದು ಹೇಳಲು ಬ್ರಾಹ್ಮಣನು, ಎಲೈ ನೀಚನೇ, ನಾನು ಎಂದಿಗೂ ಹಣವನ್ನು ಬಚ್ಚಿಟ್ಟುಕೊಂಡವನಲ್ಲ. ನನ್ನಲ್ಲಿ ಹಣವೆಲ್ಲಿಂದ ಬರಬೇಕು? ದರಿದ್ರನಾದ ನನ್ನಲ್ಲಿ ಸ್ವಲ್ಪವೂ ಹಣವಿಲ್ಲ ಎಂದು ಹೇಳಿದನು. ಆ ಮಾತುಗಳನ್ನು ಕೇಳಿದ ಬೇಡನು ದಯಾರಹಿತನಾಗಿ ತನ್ನ ಖಡ್ಗದಿಂದ ಆ ಬ್ರಾಹ್ಮಣನ ತಲೆಯನ್ನು ಕತ್ತರಿಸಿದನು. ಅನಂತರ ತನ್ನ ಪರಿವಾರದೊಂದಿಗೆ ಆ ಕಿರಾತಕನು ಮದ್ಯಪಾನ ಮಾಡುತ್ತಾ ನಿರ್ಭಯನಾಗಿ ಆ ಪ್ರದೇಶದ ಎಲ್ಲ ಮಾರ್ಗಗಳಲ್ಲಿಯೂ ಹಳ್ಳಿಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ಪ್ರಜೆಗಳನ್ನು ಹಿಂಸಿಸಿ ಅಪಾರವಾದ ಧನವನ್ನರ್ಜಿಸಿದನು. ಸ್ವಲ್ಪ ಕಾಲದ ಮೇಲೆ ಆ ಬೇಡನಿಗೆ ಅತ್ಯಂತ ಕಷ್ಟವು ಪ್ರಾಪ್ತವಾಯಿತು. ಅವನ ಬಳಿಯಲ್ಲಿ ದುರ್ಮಾರ್ಗಿಯೂ ಚಿನ್ನವನ್ನು ಕದಿಯುವವನು ಮಹಾಸ್ವಾರ್ಥಿಯೂ ಆದ ಅಕ್ಕಸಾಲಿಗನೊಬ್ಬನು ಸೇರಿದನು. ಅವನು ಮಹಾಚತುರನಾದ್ದರಿಂದ ತಾನು ಮಾಡುವ ಚಿನ್ನದ ಒಡವೆಗಳಲ್ಲಿ ಬಂಗಾರವನ್ನು ಅಪಹರಿಸುತ್ತಿದ್ದನು. ಕಿರಾತಕನು ತಾನು ಕಳ್ಳತನದಲ್ಲಿ ಸಂಪಾದಿಸಿದ ಒಡವೆಗಳನ್ನು ಆ ಸ್ವರ್ಣಕಾರನಿಗೆ ವಿಕ್ರಯಿಸುತ್ತಿದ್ದನು. ಈ ವ್ಯಾಪಾರದಿಂದ ಅಕ್ಕಸಾಲಿಗನಿಗೆ ಹೆಚ್ಚು ಲಾಭವು ಬರುತ್ತಿದ್ದುದಲ್ಲದೆ ಕಿರಾತನೊಂದಿಗೆ ಸ್ನೇಹವು ಅಧಿಕವಾಯಿತು. ಈ ಇಬ್ಬರ ಜೊತೆಗೆ ಇನ್ನೊಬ್ಬ ಶೂದ್ರನು ಸೇರಿದನು. ಅವನ ತಂದೆಯು ಸತ್ತು ಹೋಗಿದ್ದನು. ಆ ಶೂದ್ರನು ತನ್ನ ಪಿತ್ರಾರ್ಜಿತವಾದ ಹಣದಿಂದ ದುರ್ಮಾರ್ಗಿಯೂ ಪರಸ್ತ್ರೀ ಲಂಪಟನೂ ಆಗಿದ್ದನು. ವಿಧವೆಯಾದ ಅವನ ತಾಯಿಯು ಯೌವನವತಿಯಾಗಿದ್ದು ವ್ಯಭಿಚಾರಿಣಿಯಾಗಿದ್ದಳು. ಒಂದು ದಿನ ಆ ವಿಧವೆಯು ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿಯಂದು ಸಂಭೋಗೇಚ್ಛೆಯಿಂದ ತನ್ನ ಜಾರನನ್ನು ಹುಡುಕಿಕೊಂಡು ಅವನು ಮನೆಗೆ ಹೋದಳು. ಕತ್ತಲಲ್ಲಿ
ಅವನಿಗಾಗಿ ಎದುರು ನೋಡುತ್ತಿದ್ದಳು. ಆದರೆ ಆ ಜಾರನು ಆ ದಿನ ಮನೆಗೆ ಬರಲಿಲ್ಲ. ಆ ರಾತ್ರಿಯಲ್ಲಿ ಶೂದ್ರನು ಕಾಮಾಧಿಕ್ಯದಿಂದ ಮನೆ ಬಿಟ್ಟು ಹೊರಟನು. ತನ್ನ ತಾಯಿಯ ಜಾರನು ಅವನ ಗೆಳೆಯನಾಗಿದ್ದನು. ಆ ಗೆಳೆಯನ ಮನೆಗೆ ಹೋಗಿ ಕತ್ತಲಲ್ಲಿ ಒಂದು ಕಡೆ ಸೇರಿ ಕಾದುಕೊಂಡಿದ್ದನು. ಒಂದೇ ಕಡೆ ಅವರಿಬ್ಬರು ಸೇರಿ ಒಬ್ಬರಿಗೆ ಇನ್ನೊಬ್ಬರ ಸುಳಿವು ಕೂಡ ತಿಳಿಯದೆ ನಿದ್ದೆ ಹೋದರು. ಸ್ವಲ್ಪ ಹೊತ್ತಿನ ಮೇಲೆ ಶೂದ್ರನು ನಿದ್ದೆಯಿಂದೆದ್ದು ಜಾರಿಣಿಯು ಬಂದಿರುವಳೇನೋ ಎಂದು ಕತ್ತಲಲ್ಲಿ ತಡವಿ ನೋಡಿದನು. ಆಗ ಕತ್ತಲಲ್ಲಿ ಒಬ್ಬ ಹೆಣ್ಣು ಅವನ ಕೈಗೆ ಸಿಕ್ಕಿದಳು. ಕತ್ತಲಾದುದರಿಂದಲೂ ಕಾಮಾತುರನಾದುದರಿಂದಲೂ ಆ ಶೂದ್ರನು ತನ್ನ ತಾಯಿ ಎಂದು ತಿಳಿಯದೆ ಆಕೆಯನ್ನು ಆಲಿಂಗಿಸಿಕೊಂಡನು. ಆಲಿಂಗನಾನಂತರ ಆಕೆಯನ್ನು ಸಂಭೋಗಿಸಿದನು. ಆಕೆಯು ನಿದ್ದೆಯಲ್ಲಿ ಯಾರೆಂದು ತಿಳಿಯದೆ ತನ್ನ ಜಾರನೇ ಬಂದಿರಬಹುದೆಂದು ಅವನನ್ನು ಬಿಗಿಯಾಗಿ ತಬ್ಬಿಕೊಂಡಳು. ಈ ರೀತಿಯಾಗಿ ಕ್ಷಣ ಮಾತ್ರದ ರತಿಸುಖಕ್ಕಾಗಿ ಅವರಿಬ್ಬರು ಇಂತಹ ಮಹಾಪಾಪವನ್ನು ಮಾಡಿದರು. ಶೂದ್ರನು ಸಂಭೋಗಾನಂತರ ಆಕೆ ಯಾರೆಂದು ನೋಡಲು ತನ್ನ ತಾಯಿಯೇ ಆಗಿದ್ದಳು. ಆಕೆಯು ಕೂಡ ತನ್ನ ಮಗನೆಂದು ಗುರುತಿಸಿದಳು. ಇಬ್ಬರು ಚಿಂತೆಗೊಳಗಾದರು. ಜಹ್ನು ಮಹರ್ಷಿ, ಕೇಳು, ಸ್ತ್ರೀಯರಿಗೆ ಏಕಾಂತದಲ್ಲಿ ತಂದೆಯನ್ನಾಗಲಿ ಅಣ್ಣನನ್ನಾಗಲಿ ತಮ್ಮನನ್ನಾಗಲಿ ಮಗನನ್ನಾಗಲಿ ಶಿಷ್ಯನನ್ನಾಗಲಿ ನೋಡಿದಾಗ ಯೋನಿಯು ದ್ರವಿಸುವುದು. ಆದುದರಿಂದ ಸ್ತ್ರೀಯರು ರಹಸ್ಯವಾಗಿ ಪುರುಷರು ದೊರಕಿದರೆ ಕಾಮಾತುರದಿಂದ ಆವೇಶವನ್ನು ಹೊಂದಿ ಅವರೊಂದಿಗೆ ಚುಂಬನ ಆಲಿಂಗನ ಸೌಖ್ಯವನ್ನು ಹೊಂದಿ ಸಂಭೋಗವನ್ನು ಮಾಡಲು ಪ್ರಯತ್ನಿಸುವರು. ಆದ್ದರಿಂದ ಸತಿಪತಿಗಳಲ್ಲದ ಸ್ತ್ರೀ ಪುರುಷರು ಎಂದಿಗೂ ಏಕಾಂತದಲ್ಲಿ ಸೇರಬಾರದು. ಇಂತಹ ಕೃತ್ಯಗಳನ್ನು ಮಾಡುವವರು ಲೋಕದ ಕಣ್ಣನ್ನು ಮುಚ್ಚಬಹುದು. ಆದರೆ ಇಹಲೋಕದಲ್ಲಿ ಸ್ತ್ರೀ ಪುರುಷರು ಮಾಡುವ ಪುಣ್ಯ ಪಾಪಗಳನ್ನು ಸದಾ ನೋಡುತ್ತಿರುವ 14 ಸಾಕ್ಷಿಗಳಿದ್ದಾರೆ. ಸೂರ್ಯ, ಚಂದ್ರ, ವಾಯು, ಅಗ್ನಿ, ಆಕಾಶ, ಭೂಮಿ, ನೀರು, ಮನಸ್ಸು, ಯಮ, ರಾತ್ರಿ ಹಗಲು, ಪ್ರಾತಃ ಸಾಯಂ ಸಂಧ್ಯೆಗಳು, ಧರ್ಮ, ಇವು ಆ ಸಾಕ್ಷಿಗಳು. ಈ ರೀತಿಯಾಗಿ ಮಹಾಪಾಪವನ್ನು ಆಚರಿಸಿದ ಆ ಶೂದ್ರನ ತಾಯಿಯು ಅನೇಕ ರೀತಿಯಲ್ಲಿ ಚಿಂತಿಸಿ ಪಶ್ಚಾತ್ತಾಪದಿಂದ ಗಂಗೆಯಲ್ಲಿ ಬಿದ್ದು ಮರಣ ಹೊಂದಿದಳು. ಶೂದ್ರನು ಭಯವರ್ಜಿತನಾಗಿ ಸಂಚರಿಸುತ್ತಾ ಸದಾ ಪರಸ್ತ್ರೀ ಸಂಭೋಗದಲ್ಲಿಯೇ ಕಾಲಯಾಪನೆ ಮಾಡುತ್ತಾ ಪಿತ್ರಾರ್ಜಿತವಾದ ಆಸ್ತಿಯನ್ನೆಲ್ಲ ವ್ಯಯ ಮಾಡಿ ಕಿರಾತಕನ ಬಳಿಯಲ್ಲಿ ಭೃತ್ಯನಾಗಿ ಸೇರಿದನು. ತಾಯಿಯೊಂದಿಗೆ ಸಂಭೋಗಿಸಿದ ಆ ಶೂದ್ರ ಪಾತಕನು ಉದರ ಪೋಷಣಾರ್ಥವಾಗಿ ಕಿರಾತಕನು ಹೇಳಿದ ಕೆಲಸಗಳನ್ನು ಮಾಡುತ್ತಾ ಅವನಿಗೆ ಪ್ರಿಯನಾಗಿದ್ದನು. ಈ ರೀತಿಯಾಗಿ ವಿಪ್ರಹಂತಕನು, ಸುವರ್ಣಸ್ಥೇಯ ಮತ್ತು ಗುರುತಲ್ಪಗಾಮಿ ಈ ಮೂವರು ಒಂದೇ ಕಡೆ ಸೇರಿದರು. ನಂತರದಲ್ಲಿ ಅದೇ ಪ್ರದೇಶದವನಾದ ವಿಶೃಂಖಲನೆಂಬ ವಿಪ್ರನೊಬ್ಬನು ಸ್ವಂತ ವೃತ್ತಿಯನ್ನು ಬಿಟ್ಟು ಜೀವನಾರ್ಥವಾಗಿ ಕಿರಾತಕನನ್ನು ಸೇವಿಸುತ್ತಿದ್ದನು. ಆ ದುರ್ಮಾರ್ಗಿಯಾದ ವಿಪ್ರನು ಪತಿವ್ರತೆಯಾದ ಪತ್ನಿಯನ್ನು ಬಿಟ್ಟು ಸ್ನಾನ ಸಂಧ್ಯಾದಿಗಳಿಲ್ಲದೆ ಕಿರಾತಕನನ್ನು ಆಶ್ರಯಿಸಿಕೊಂಡಿದ್ದನು. ಕಿರಾತಕರಿಗೆಲ್ಲ ಈ ಬ್ರಾಹ್ಮಣನು ಪುರೋಹಿತನಾಗಿ ಪರ್ವದಿನಗಳಲ್ಲಿ ಅವರಿಂದ ದಾನಗಳನ್ನು ಪಡೆಯುತ್ತಿದ್ದನು. ಈ ರೀತಿಯಾಗಿ ವಿಶೃಂಖಲನು ಕಿರಾತಕನೊಂದಿಗೆ 2 ವರ್ಷಗಳವರೆಗೆ ಇದ್ದನು. ಹೀಗೆ ಬ್ರಹ್ಮ ಅಂತಕ, ಸುರಪಾಯಿ, ಸುವರ್ಣಸ್ಥೇಯಿ, ಗುರುತಲ್ಪಗಾಮಿ ಈ ಜನರ ಜೊತೆಗೆ ಭೂಸುರನು ಸೇರಿ ಪಂಚಮಹಾಪಾತಕಿಗಳಾದರು. ಜಹ್ನು ಮುನಿ, ಮಹಾಪಾಪದೊಂದಿಗೆ ವಿಶೃಂಖಲನಿಗೆ ಸಂಸರ್ಗ ಉಂಟಾದುದರಿಂದ ಅವನ ಬ್ರಾಹ್ಮಣತ್ವವು ನಶಿಸಿತು. ಒಂದೇ ದಿನ ಮಾತ್ರ ಪಾತಕರೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಂಡರೆ ಕೂಡಲೇ ವಿಪ್ರನಿಗೆ ತಾನು ಮಾಡಿದ ಪುಣ್ಯದಲ್ಲಿ 1/4 ಭಾಗ ನಶಿಸುವುದು.
2 ದಿನಗಳು ಮಹಾಪಾತಕರೊಂದಿಗೆ ಶಯನಿಸುವುದು, ಮಾತನಾಡುವುದು, ಊಟ ಮಾಡುವುದು ಮೊದಲಾದ ಸಂಪರ್ಕವನ್ನು ಹೊಂದಿದರೆ ಪುಣ್ಯದ ಅರ್ಧ ಭಾಗ ನಶಿಸುವುದು. 4 ದಿನಗಳು ಅವರೊಂದಿಗೆ ವ್ಯವಹರಿಸುತ್ತಿದ್ದರೆ ಆತನು ಆರ್ಜಿಸಿದ ಪುಣ್ಯವೆಲ್ಲವೂ ನಶಿಸಿ ಬ್ರಾಹ್ಮಣತ್ವವು ನಾಶವಾಗುವುದು. ಇನ್ನೂ ಹೆಚ್ಚು ಕಾಲ ಅವರೊಂದಿಗೆ ಸಂಚರಿಸಿದ ವಿಪ್ರನು ಅವರ ಸಮಾನವಾದ ಪಾತಕನೇ ಆಗುವನು. ಇಂತಹ ಪಾಪವನ್ನು ಮಾಡಿದವನು ನರಕವನ್ನು ಸೇರಿ ಪುನಃ ಬರುವುದಿಲ್ಲ. ಅಜ್ಞಾನದಿಂದ ಮಾಡಿದ ಪಾಪಗಳ ಪರಿಹಾರಕ್ಕಾಗಿ ಮನು ಮೊದಲಾದ ಧರ್ಮಶಾಸ್ತ್ರಕಾರರು ಪ್ರಾಯಶ್ಚಿತ್ತ ವಿಧಿಯನ್ನು ಸೂಚಿಸಿದ್ದಾರೆ. ಆದರೆ ತಿಳಿದು ಮಾಡಿದ ಬ್ರಹ್ಮ ಹತ್ಯಾದಿ ಮಹಾಪಾತಕಗಳಿಗೆ ಎಲ್ಲಿಯೂ ಪ್ರಾಯಶ್ಚಿತ್ತವು ಹೇಳಲ್ಪಟ್ಟಿಲ್ಲ. ತಿಳಿದು ಮಾಡಿದ ಪಾತಕವು ಕೊಂಚವಾದರೂ ಅದರ ಫಲವನ್ನು ಅನುಭವಿಸಲು ಭೂಲೋಕದಲ್ಲಿ 1000 ಕಲ್ಪಗಳವರೆಗೆ ಬ್ರಹ್ಮ ರಾಕ್ಷಸನಾಗಿ ನಂತರ ಪ್ರಾಯಶ್ಚಿತ್ತಕ್ಕೆ ಅರ್ಹನಾಗುವನು. ಅಜ್ಞಾನದಿಂದೆಸಗಿದ ಪಾಪವು ದೊಡ್ಡದಾದರೂ ಸಣ್ಣದಾದರೂ ಪ್ರಾಯಶ್ಚಿತ್ತದಿಂದಲೂ ಪಶ್ಚಾತ್ತಾಪದಿಂದಲೂ ಪರಿಹಾರವಾಗುವುದು. ಪಶ್ಚಾತ್ತಾಪವೆಂದರೆ ಪಾಪವನ್ನು ಮಾಡಿದ ಮೇಲೆ ಅದಕ್ಕಾಗಿ ಚಿಂತಿಸುತ್ತಾ ನಾನೇಕೆ ಈ ಪಾಪವನ್ನು ಮಾಡಿದೆನು, ಇನ್ನು ಮುಂದೆ ಇಂತಹ ಕೃತ್ಯವನ್ನು ಮಾಡುವುದಿಲ್ಲ, ನನ್ನ ತಪ್ಪನ್ನು ಮನ್ನಿಸಿ ನನ್ನನ್ನು ಕಾಪಾಡು ಶ್ರೀಹರಿ ಎಂದು ಭಗವಂತನನ್ನು ಪ್ರಾರ್ಥಿಸುತ್ತಾ ಉಪವಾಸ, ವ್ರತ, ನಿಯಮಾದಿಗಳಿಂದ ಪರಿಶುದ್ಧನಾಗುವನು. ಆ ವಿಪ್ರನು ಈ ರೀತಿಯಾಗಿ ಕಿರಾತಕನ ಬಳಿಯಲ್ಲಿ 2 ವರ್ಷಗಳು ಇದ್ದ ನಂತರ ವಿಧಿವಶದಿಂದ ಒಂದು ದಿನ ಅಜ್ಞಾನಾನುಸಾರ ಮತ್ತೊಂದು ಗ್ರಾಮಕ್ಕೆ ಹೋದನು. ಅಲ್ಲಿ ರುದ್ರಾಕ್ಷಮಾಲಾಧರನೂ ವಿಭೂತಿ ಭಸ್ಮಾಲಂಕಾರ ಶರೀರನೂ ಆದ ಬ್ರಾಹ್ಮಣನೊಬ್ಬನು ಕೃಷ್ಣ, ಗೋವಿಂದ, ನಾರಾಯಣ, ಶ್ರೀಹರಿ, ಮುಕುಂದ, ಮಾಧವ ಎಂದು ಕೀರ್ತಿಸುತ್ತಿದ್ದನು. ಆ ವೀರವ್ರತನೆಂಬ ಬ್ರಾಹ್ಮಣನನ್ನು ನೋಡಿ ಪಾಪಕರ್ಮಿಯಾದ ವಿಪ್ರನು ಕೈಗಳನ್ನು ಜೋಡಿಸಿಕೊಂಡು ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡಿದನು. ಆ ಮಹಾನುಭಾವನು ವಿಶೃಂಖಲನೆಂಬ ಬ್ರಾಹ್ಮಣನನ್ನು ನೋಡಿ, ನೀನು ಯಾರು, ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳಿದನು. ಆ ಮಾತಿಗೆ ವಿಶೃಂಖಲನು, ಸ್ವಾಮಿ, ನಾನು ಬ್ರಾಹ್ಮಣನು, ಜೀವನಾರ್ಥವಾಗಿ ಒಬ್ಬ ಕಿರಾತಕನ ಬಳಿಯಲ್ಲಿ ಇರುವೆನು ಎಂದು ಹೇಳಿದನು. ವೀರವ್ರತನು ಆ ಮಾತುಗಳನ್ನು ಕೇಳಿ ಆಶ್ಚರ್ಯಪಟ್ಟು ಕಮಂಡಲೋದಕದಿಂದ ಕಣ್ಣುಗಳನ್ನು ತೊಳೆದುಕೊಂಡು 2 ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಂಡು ಧ್ಯಾನ ಮಾಡಿ ನಂತರ ಕಣ್ಣುಗಳನ್ನು ತೆರೆದು ನೋಡಿ ಬ್ರಹ್ಮ ತೇಜಸ್ಸನ್ನು ಕಳೆದುಕೊಂಡಿದ್ದ ವಿಶೃಂಖಲನೊಂದಿಗೆ ಹೀಗೆಂದನು. ಮಾಘಪುರಾಣದ 24ನೇ ಅಧ್ಯಾಯವು ಸಂಪೂರ್ಣವಾದುದು. ಓಂ ಶಾಂತಿ ಶಾಂತಿ ಶಾಂತಿ.